ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸಾಂಬಾರು ರೆಸಿಪಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನುಗ್ಗೆಕಾಯಿ ಸಾಂಬಾರು, ಹೌದು, ನುಗ್ಗೆಕಾಯಿ ಹುಳಿ ಅಂತ ಹೇಳ್ತೀವಿ ನಾವು. ಹೇಗೆ ಮಾಡೋದು, ಈ ಥರ ಪರ್ಫೆಕ್ಟಾಗಿ ಹೇಗೆ ಮಾಡಬೇಕು ಇದನ್ನು ಅಂತಲೂ ಹೇಳ್ಕೊಡ್ತೀನಿ. ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡದೆ ನೋಡ್ತಾ ಬನ್ನಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬನ್ನಿ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ನೋಡಿ, ನುಗ್ಗೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಏನೇನು ಬೇಕು ಅನ್ನೋದೆಲ್ಲನೂ ಈ ಥರ ಸೆಟ್ ಮಾಡಿ ಇಟ್ಕೋಬೇಕು. ಈಗ ಏನು ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೋಡಿ, 1/4 ಕಪ್ಪಷ್ಟು ನಾನು ಮಸೂರಿ ದಾಲ್ ತೊಗೊಂಡಿದ್ದೀನಿ. ಇದು ಬೇಕು ಅಂದರೆ ಆಪ್ಷನಲ್, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ತೊಗರಿಬೇಳೆ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಕರಿಬೇವು, ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅರಿಶಿಣ, ಸ್ವಲ್ಪ ಸಾಸಿವೆ ಅಂದರೆ ಒಗ್ಗರಣೆಗಿದು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪುಡಿ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, 1 ನಿಂಬೆಹಣ್ಣು ಗಾತ್ರದಷ್ಟು, ಬೆಲ್ಲ. ನೋಡಿ, ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1-2 ಸಣ್ಣಗೆ ಮುರಿದು ಇಟ್ಕೊಂಡಿದ್ದೀನಿ. ಎಣ್ಣೆ ಬೇಕಲ್ವ ಒಗ್ಗರಣೆಗೆ, ಎಣ್ಣೆ. ತುಪ್ಪ ಹಾಕ್ಕೊಂಡು ಒಗ್ಗರಣೆ ಕೊಡ್ತೀನಿ ಅಂದರೂ ಸಹಿತ ತುಪ್ಪನೂ ಹಾಕ್ಬೋದು. ಈ ಥರ ನುಗ್ಗೆಕಾಯಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನಿಷ್ಟನ್ನು ಈಗ ಒಂದು ಕುಕ್ಕರ್ ಪ್ಯಾನ್ನಲ್ಲಿ, ಅಂದರೆ ನುಗ್ಗೆಕಾಯಿ ಹೋಳು ಹಾಕಬಾರ್ದು, ಕುಕ್ಕರ್ನಲ್ಲಿ ಸಪ್ರೇಟಾಗಿ ಬೇಯಿಸ್ಬೇಕಾಗತ್ತೆ. ಕುಕ್ಕರ್ನಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ, ಅದೆಲ್ಲ ಸ್ಮ್ಯಾಶ್ ಆಗುತ್ತೆ, ಚೆನ್ನಾಗಿರಲ್ಲ. ನೋಡಿ, ಇವಾಗ ಚೆನ್ನಾಗಿ ತೊಳ್ಕೊಂಡು ಬಿಡೋಣ. 1-2-3 ಸತಿ ತೊಳೆದಿದ್ದೀನಿ ನಾನು ಬೇಳೆನ. ಈಗ ಇದರಲ್ಲಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದಲ್ಲ, ಟೊಮೆಟೊ 1/2 ಸ್ಪೂನಷ್ಟು ಎಣ್ಣೆ, ಅರಿಶಿನ ಹಾಕಿ 3 ವಿಸಿಲ್ ಹೊಡೆಸ್ಕೊಳ್ತೀನಿ. ಈಗ ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕಿ ಬೇಯಿಸೋದ್ರಿಂದ ಜಲ್ದಿ ಬೆಂದ್ಬಿಡುತ್ತೆ, ಅದಕ್ಕೋಸ್ಕರ. ಇದು ವಿಸಿಲ್ ಬರೋದ್ರಾಗೆ ನಾವೇನು ಮಾಡೋಣ, ಒಂದು ಬೌಲ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ನುಗ್ಗೆಕಾಯಿನ ಬೇಯಿಸ್ಕೊಳ್ತೀನಿ. ಅದು ಆವಾಗಲೇ ಹೇಳಿದ್ನಲ್ಲ, ಕುಕ್ಕರ್ನಲ್ಲಿ ಬೇಯೋದಕ್ಕೆ ಹಾಕಬಾರ್ದು, ಸಪ್ರೇಟಾಗಿಯೇ ಬೇಯಿಸ್ಬೇಕು. ಇದನ್ನು ಚೂರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ತೀನಿ. ನೋಡಿ, ಟೊಮೆಟೊ ಇದನ್ನು ನುಗ್ಗೆಕಾಯಿ ಆಗಲಿ ಮತ್ತು ಏನದು ಆಲೂಗಡ್ಡೆ, ಪೊಟೆಟೊ ಆಗಲಿ ಈ ಥರ ಸಪ್ರೇಟ್ ಬೇಯಿಸುವಾಗ ಒಂಚೂರು ಉಪ್ಪು ಹಾಕೋದ್ರಿಂದ ಅದರಲ್ಲಿ ಹೊಂದ್ಕೊಳ್ಳುತ್ತೆ ಅದು, ಅದಕ್ಕೋಸ್ಕರ. ನೋಡಿ, ಆ ಕಡೆ ನುಗ್ಗೆಕಾಯಿ ಬೇಯೋದ್ರಾಗೆ ಈ ಕಡೆ 3 ವಿಸಿಲ್ ಬರ್ತಾ ಇದೆ. ಆಗಲೇ 3 ವಿಸಿಲ್ ಆಗ್ತಾಯಿದೆ. ನೋಡಿ, ಆಲ್ರೆಡಿ ನುಗ್ಗೆಕಾಯಿನೂ ಬೇಯಿತು. 3 ವಿಸಿಲ್ ಆಗೋದ್ರಾಗೆ ನುಗ್ಗೆಕಾಯಿನೂ ಬೇಯಿತು. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೂ ತಿಳಿಸಿ. ನೀವು ಯಾವ ಥರ ನುಗ್ಗೆಕಾಯಿ ಸಾಂಬಾರು ಮಾಡ್ತೀರಾ ಅಂತಲೂ ನನಗೆ ಹೇಳಿ. ನೋಡಿ, ಚೆನ್ನಾಗಿ ಬೇಳೆ ಬೆಂದಿದೆ, ನುಗ್ಗೆಕಾಯಿನೂ ಬೆಂದಿದೆ. ಈಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 2-3 ಸ್ಪೂನಷ್ಟು ಎಣ್ಣೆ ಹಾಕಿರ್ತೀನಿ ನಾನು. ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟ್ಕುಟ್ಟಿದ ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಕೆಂಪಗೆ ಆಗ್ತಿದ್ದಂಗೆ ಚೂರು ಹಿಂಗೆ ಹಾಕ್ಕೊಳ್ಳೋಣ ಇದಕ್ಕೆ. ಇದೇ ಥರ ರೆಸಿಪೀಸ್ಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಕರಿಬೇವು ಹಾಕ್ಕೊಂಡೆ ನಾನು. ಒಗ್ಗರಣೆನಲ್ಲಿ ಇಂಗು ಮತ್ತು ಕರಿಬೇವು ಹಾಕಿದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಮನೆಯೆಲ್ಲ ಘಮ ಅಂತಿರುತ್ತೆ. ಏನಂತಾರೆ, ಇಂಗು ಹಾಕಿರೋ ಆ ಫ್ಲೇವರ್, ಆ ಫ್ಲೇವರೇ ಒಂಥರ ಮಸ್ತು. ಆಮೇಲೆ ಆ ಮನೆಯೆಲ್ಲ ಆ ಪರಿಮಳ ಬರ್ತಾ ಇರುತ್ತಲ್ಲ, ಒಂಥರ ಮಸ್ತಾಗಿರುತ್ತೆ. ನೋಡಿ, ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ನಾನು ಬೇಳೆ ಇದರಲ್ಲಿ ಹಾಕ್ತೀನಿ. ಈಗ ಹಾಕಿದೆ. ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಈಗ ಇದಕ್ಕೆ ಹುಳಿ ಪುಡಿ ಹಾಕ್ಕೊಳ್ತೀನಿ. 3 ಸ್ಪೂನಷ್ಟು ಹಾಕಿದರೆ ಸಾಕು. ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕಿ. ನಾನು 3 ಆಗಷ್ಟು ನಾನು ಮಾಡ್ತಾ ಇರೋದು. ಒಂಚೂರು ಅರಿಶಿನ ಹಾಕ್ತೀನಿ. ಆವಾಗಲೇ ಬೇಳೆ ಬೇಯುವಾಗ ಕೂಡ ಅರಿಶಿನ ಹಾಕಿದ್ದೆ. ಬೆಲ್ಲ ಹಾಕ್ಕೊಳ್ಳೋಣ. ಸಿಹಿ ಖಾರ ನೋಡ್ಕೊಂಡ್ಬಿಟ್ಟು ನೀವು ಹಾಕಿ. ನಾನು ಈ ಹುಳಿ ಪುಡಿನಲ್ಲಿನೇ ಖಾರ ಇರೋದ್ರಿಂದ ನಾನು ಖಾರ ಮತ್ತು ಖಾರದ ಪುಡಿ ಎಕ್ಸ್ಟ್ರಾ ಹಾಕಲ್ಲ. ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಹುಣಸೆಹಣ್ಣು ರಸ ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕಿದು. ಆ ಪೌಡ್ರೆಲ್ಲ ಹಾಕಿರ್ತೀವಲ್ವ, ಸಾಂಬಾರು ಪೌಡರು, ಚೆನ್ನಾಗಿ ಕುದಿಯುವಾಗ
ಹಾಕ್ಕೊಬೇಕು ಇದನ್ನೆಲ್ಲ. ಗಂಟು ಆಗಲಾರ್ದಂಗೆ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಇದನ್ನು. ಟ್ರೈ ಮಾಡಿ ಹೇಗೆ ಬಂತಂತ ನನಗೂ ಕಮೆಂಟ್ ಮಾಡಿ. ನೋಡಿ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ನಾವು ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಗಾಢವಾಗಿ ಇತ್ತಂದ್ರೇ ರುಚಿಯಾಗಿರುತ್ತೆ. ನನ್ನ ಅಜ್ಜಿ ಯಾವಾಗಲೂ ಹೇಳೋರು ಇದನ್ನು ಅಷ್ಟೊಂದು ನೀರಾಗೂ ಮಾಡಬಾರ್ದು, ಅಷ್ಟೊಂದು ಗಾಢವಾಗಿ ಇರಬಾರ್ದು ಸಾಂಬಾರು ಅಂಥೇಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಆವಾಗಲೇ ಒಂಚೂರು ನಾವು ಹೋಳು ಬೇಯಿಸುವಾಗಲೇ ಹಾಕಿದ್ವಲ್ಲ, ಇವಾಗ ಒಂಚೂರು ಹಾಕ್ಕೊಳ್ತೀನಿ ಅಷ್ಟೇ. ಮತ್ತು ಉಪ್ಪು ಜಾಸ್ತಿ ಆಗಬಾರ್ದು, ಕಮ್ಮಿ ಆದರೆ ಹಾಕ್ಕೊಂಡು ತಿನ್ಬೋದಾಗಲಿ. ಜಾಸ್ತಿ ಆಗಿಬಿಡ್ತಂದ್ರೆ ತೆಗೆಯೋದು ಕಷ್ಟ ಆಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಮನೆ ಎಲ್ಲ ಘಮ ಘಮ ಅಂತಿದೆ. ಆ ಕುದಿಯೋ ಟೈಮಿಗೆ ಒಂಚೂರು ಕೊತ್ತಂಬರಿನೂ ಹಾಕ್ಬಿಡ್ಬೇಕು, ಚೂರು ಕುದಿಯೋಕ್ಕೆ ಬಿಟ್ಬಿಡ್ಬೇಕು. 1-2 ಸೆಕೆಂಡ್ ತಟ್ಟೆ ಮುಚ್ಚಿಟ್ಟುಬಿಟ್ರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.